ಹಿಂಬದಿಯಿಂದ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಜಯನ್ ಹಾಜರಾಗಿದ್ದಾನೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡ್ ಹೋದಂತ ದೃಶ್ಯ ಸೆರೆಯಾಗಿದೆ. ನಾಚಿಕೆ ಆಗ್ಬೇಕು, ನಿಮ್ ಮುಖ ನೋಡಕ್ ಅಸಹ್ಯ ಆಗುತ್ತೆ. ಮಾಸ್ಕ್ ಹಾಕೊಂಡಿರೋದೇ ಒಳ್ಳೇದು ನೀವುಗಳು. ಮಾಧ್ಯಮಗಳ ಕಣ್ಣು ತಪ್ಪಿಸಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಓಡ್ ಬಂದಿದ್ದಾನೆ ಜಯನ್. ಮುಖಕ್ಕೆ ಮಾಸ್ಕ್ ಹಾಕೊಂಡು ಓದಂತ ದೃಶ್ಯ ಸೆರೆಯಾಗಿದೆ. ಏನು ಬಂದು ಮೀಡಿಯಾಗಳ ಮುಂದೆ ಇಷ್ಟಿಷ್ಟ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಭಾರಿ ಸಾಚಾತರ ಪೋಸ್ಟ್ ಕೊಡ್ತಿದ್ದವರು ಈಗ ಮಾಸ್ಕ್ ಹಾಕೊಂಡು ಮುಖ ತೋರ್ಸಕ್ಕಾಗದೆ ಓಡಾಡ್ತಾ ಇದ್ದಾರೆ. ನೋಡಿ, ಹಿಂದ್ಗಡೆಯಿಂದ ಓಡ್ ಹೋಗ್ತಾ ಇದು ಅವತ್ತು ಕೊಟ್ಟಂತ ಸ್ಟೇಟ್ಮೆಂಟ್ ನ ವಿಡಿಯೋ ದೊಡ್ಡದಾಗಿ ನಾನು ಎಲ್ಲೂ ತಪ್ಪಿಸ್ಕೊಂಡು ಓಡಲ್ಲ ಅಂತ. ಇಲ್ಲಿ ನೋಡಿ, ಹಿಂದ್ಗಡೆಯಿಂದ ಓಡೋಗ್ತಾರೆ ಎಸ್ಐಟಿ ಆಫೀಸ್ಗೆ, ಹಿಂಬದಿಯಿಂದ ಓಡೋಗ್ತಾರ ವಿಜುವಲ್. ಇದು ನಾಚಿಕೆ ಆಗ್ಬೇಕು. ಧರ್ಮಸ್ಥಳದಂತ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ಷಡ್ಯಂತ್ರ ಮಾಡಿ ಇವತ್ತು ಇದೇ ಪರಿಸ್ಥಿತಿ, ಕದ್ದು ಮುಚ್ಚಿ ಓಡೋಗೋ ಪರಿಸ್ಥಿತಿನೇ ಬಂದಿರೋದು ಇವತ್ತು. ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಬುರುಡೆ ಕೇಸ್ನಲ್ಲಿ ಕುತ್ಕೊಂಡು ಭಾರಿ ಸಾಚ, ಯಾಕ್ರಿ ಜನರ ದಾರಿ ತಪ್ಪಿಸ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ಪ್ರತಿನಿಧಿ ಶಶಿಧರ್ ಜೊತೆ ಮಾತನಾಡಿದಂತ ಜಯನ್ನು ಈಗ ಯಾಕೆ ಮುಖ ಮುಚ್ಕೊಂಡು ಮಾಸ್ಕ್ ಹಾಕೊಂಡು ಓಡೋಗ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ. ನಿಜ ಸಿಂಧೂರ, ಯಾಕಂತ ಹೇಳಿದ್ರೆ ಒಂದಿಷ್ಟು ಲಾಜಿಕಲ್ ಪ್ರಶ್ನೆಗಳು, ಒಂದಿಷ್ಟು ನಮ್ಮ ಮೇಲೆ ಗುಬಿ ಕೂರಿಸುವಂತ ಪ್ರಯತ್ನಗಳು ಎಲ್ಲವೂ ಕೂಡ ಅದು. ಆ ಸಂದರ್ಭದಲ್ಲಿ ನಾನು ಏನು ತಪ್ಪೇ ಮಾಡಿಲ್ಲ ಅಂತಿದ್ದಂತ ಜಯಂತ್ಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿತ್ತು. ಹೀಗಾಗಿ ಸಾಕಷ್ಟು ದಿನಗಳು 5 ದಿನಗಳ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೊದಲಲ್ಲ, ಯಾಕಂದ್ರೆ ಮೊದಲ ದಿನ 2ನೇ ದಿನ ಎಲ್ಲವೂ ಕೂಡ ಮುಖ್ಯ ದ್ವಾರದ ಮೂಲಕವಾಗಿ ಎಸ್ಐಟಿ ಪ್ರವೇಶವನ್ನು ಪಡ್ಕೊಳ್ತಾ ಇದ್ರು. ಇದೀಗ ಬೇರೆ ದಾರಿ, ಯಾಕಂದ್ರೆ ಹಿಂಬದಿ ಗೇಟ್ ನಿಂದ ಓಡಿ ಅಂದ್ರೆ ಮಾಧ್ಯಮ ಕೊಂಡು ಓಡಿ ಹೋಗುವಂತ ಪರಿಸ್ಥಿತಿ ಈಗ ಬಂದಿರತಕ್ಕಂಥದ್ದು. ಇಲ್ಲಿ ನಾವು ಇದನ್ನೆಲ್ಲ ಕೂಡ ಗಮನಿಸಿಕೊಳ್ಬೇಕು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಅಂತ ಹೇಳಿ ಕಳ್ಳದಾರಿಗಳ ಮೂಲಕವಾಗಿ ಎಸ್ಐಟಿ ಪ್ರವೇಶ ಪಡ್ಕೊಳ್ಳೋದು, ಅದೇ ರೀತಿಯಾಗಿ ವಿಚಾರಣೆಗೆ ಮಾಧ್ಯಮಗಳು ಕಂಡು ಓಡೋಗೋದು, ಈ ರೀತಿಯ ಪರಿಸ್ಥಿತಿ ಯಾಕೆ ಬಂತು ಅಂತ ಹೇಳಿದ್ರೆ ನಾವೇನು ನೀಟ್ ಆಗಿದ್ರೆ ಅದೇ ರೀತಿಯಾಗಿ ಏನೂ ಕೂಡ ಮಾಡೇ ಇಲ್ಲ ಅಂತ ಸಮಸ್ಯೆಗಳಿರಲಿಲ್ಲ. ಮೊದಲೆಲ್ಲ ವಿಚಾರಣೆ ನಮ್ಮ ಕೃತ್ಯಗಳೆಲ್ಲವೂ ಕೂಡ ಬಯಲಾಗಲ್ಲ ಅಂತ ಹೇಳಿ ಅಂದುಕೊಂಡಿದ್ರು. ಯಾವಾಗ ಬೋರ್ಡೆ ರಹಸ್ಯ ಚಿನ್ನಯ್ಯ ಹೇಳ್ದ ಜಯಂತ್ ಕೊಟ್ಟ ಅಂತ ಹೇಳಿ, ಜಯಂತ್ಗೆ ಗಿರೀಶ್ ಮಟ್ಟಣ್ಣವ್ರು ಕೊಟ್ಟಿದ್ದು ಹೌದು ಅಂತ ಹೇಳಿ ಒಪ್ಕೊಂಡ್ರು. ಅದಾದ ಬಳಿಕ ವಿಠಲ್ ಗೌಡ ಹೇಳ್ದ ನಾನು ಗಿರೀಶ್ ಮಟ್ಟಣ್ಣವ್ರು ಕೊಟ್ಟಿದ್ದೆ, ಗಿರೀಶ್ ಮಟ್ಟಣ್ಣವರು ಇಲ್ಲಿ ಜಯಂತ್ ಕೊಟ್ಟಿರ್ಬೋದು ಅಂತ ಹೇಳಿ. ಹೀಗಾಗಿ ಚಿನ್ನಯ್ಯನಿಗೆ ಪ್ರಮುಖವಾಗಿ ತಲೆಬುರುಡೆ ಕೊಟ್ಟಿದ್ದೆ ಈ ಜಯಂತ್ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಈಗ ತನಿಖೆಗೆ ಕದ್ದು ಮುಚ್ಚಿ ಅಟೆಂಡ್ ಆಗುವಂತ ಪರಿಸ್ಥಿತಿ ಬಂದಿದೆ ಅಂತ ನೀವು ಲೆಕ್ಕ ಹಾಕಬೇಕು. ಯಾಕಂತ ಎಸ್ಐಟಿ ಬಳಿಯೂ ಕೂಡ ಮಹತ್ವದ ಸಾಕ್ಷಿಗಳಿದೆ. ಹೀಗಾಗಿ ಹತ್ತವಾಗಿ 5 ದಿನಗಳಿಂದ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಶ್ನೆಯೂ ಕೂಡ, ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಚಿನ್ನಯ್ಯನನ್ನ ಮನೆ ಕರ್ಕೊಂಡು ಹೋಗಿದಿರ್ಬೋದು, ಸ್ಯಾಟಲೈಟ್ ಬಸ್ ಸ್ಟಾಪ್ ನಿಂದ ಮನೆ ಕರ್ಕೊಂಡು ಹೋದೆ, ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ವಿಚಾರ ಎಲ್ಲವೂ ಕೂಡ ಹೇಳ್ಕೊಂಡಿದ್ದ. ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐಟಿ ತೀವ್ರ ವಿಚಾರಣೆ ನಡೆಸ್ತಾ ಇದೆ. ಹೀಗಾಗಿ ಈಗ ಕದ್ದು ಮುಚ್ಚಿ ಎಸ್ಐಟಿ ಇನ್ವೆಸ್ಟಿಗೇಷನ್ಗೆ ಎದುರಾಗುವಂತ ಪರಿಸ್ಥಿತಿ ಈಗ ಜಯಂತ್ಗೆ ಬಂದಿದೆ.